ಮುಸ್ಲಿಂ ಪರರು ಕೂಡ ಒಬ್ಬರು. ಇವತ್ತು ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಏನು ಜಿಲ್ಲಾ ಪಂಚಾಯತ್ಗಳು ನನ್ನ ತಿಳಿದ ಮಟ್ಟಿಗೆ 2000ರಿಂದ ಇಲ್ಲಿವರೆಗೆ ಏನು ಜಿಲ್ಲಾ ಪಂಚಾಯತಿಗಳಾಗಿದ್ದಾವೆ, ಎಲ್ಲ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರನ್ನ ಯಾರಾದರೂ ಮಾಡಿದ್ರೆ ಅದು ಎಂ ಬಿ ಪಾಟೀಲ್ ಸಾಹೇಬರು. ಅಲ್ಲಿ ಅನೇಕ ನಾಯಕರನ್ನ ಸೃಷ್ಟಿ ಮಾಡಿದ್ದಾರೆ ಅಧ್ಯಕ್ಷರನ್ನ ಮಾಡೋದ್ರ ಮುಖಾಂತರ. ವರ್ಷಪತಿಯಲ್ಲಿ ಅವರು ಹಿಡ್ಕೊಂಡು ಅದೇ 2000 ಹಿಡ್ಕೊಂಡು ಇಲ್ಲಿವರೆಗೆ ಅನೇಕ ಜನ ಸುಮಾರು 10-12 ಜನ ಬರ್ತಾರೆ. ಅವರೆಲ್ಲರ ಹೆಸರು ಹೇಳಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಮತ್ತು ಅನೇಕ ವಿಧಾನಸಭೆಗೆ ಅನೇಕ ನಾಯಕರಿಗೆ ಟಿಕೆಟನ್ನು ಕೊಡಿಸೋದ್ರ ಮುಖಾಂತರ ಅವ್ರು ಗೆಲ್ಲಿಸಲಿಕ್ಕೆ ಕಾರಣ ಕೂಡ ಆಗಿದ್ದಾರೆ. ಅಪ್ಪಾಜಿ ನಾಡಗೌಡ ಸಾಹೇಬರಾಗಿರ್ಬೋದು, ಹಿಂದೆ ಉಸ್ತಾದ್ ಅವರಾಗಿರ್ಬೋದು, ಮುಸ್ಲಿಂ ಅವರಾಗಿರ್ಬೋದು, ನಾ ಆಗಿರ್ಬೋದು, ಹಿಂದೆ ಬಿ ಎಂ ಪಾಟೀಲ್ ಸಾಹೇಬ್ ಇದ್ದಾಗ ಬಕ್ಷಿ ಅವರಾಗಿರ್ಬೋದು, ಹೀಗೆ ಅನೇಕ ನಾಯಕರನ್ನು ಬೆಳೆಸ್ತಕ್ಕಂಥ ಮತ್ತು ಎಲ್ಲ ಜಾತಿಯ ಜನರನ್ನು ಬಳಸ್ತಕ್ಕಂಥ ಯಾರು ಸ್ವಜಾತಿಯ ಜನರನ್ನು ಬೆಳೆಸ್ತಾರೆ ಇವತ್ತು ಲೀಡರ್ ಆದವರು ಅದು ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಎಲ್ಲ ಸಮುದಾಯಗಳನ್ನು, ಶೋಷಿತ ಸಮುದಾಯಗಳು, ಅಲ್ಪಸಂಖ್ಯಾತ ಸಮುದಾಯಗಳು, ಇವತ್ತು ಬ್ಯಾಕ್ವರ್ಡ್ ಕ್ಲಾಸಿನ ಅನೇಕ ನಾಯಕರನ್ನು ಅವರು ಬೆಳೆಸಿರ್ತಕ್ಕಂಥ ಉದಾಹರಣೆಗಳನ್ನು ಬಹುಶಃ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಅಂಗಡಿಯವರಿಗೆ ಮತ್ತು BJP ಅವರಿಗೆ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ. ಮತ್ತೊಂದು ಏನು ಹೇಳಿದ್ದಾರೆ ಅಂದರೆ ಅವರು ಕೇವಲ ಹಿಂದೂ ಪಕ್ಷದ, ಹಿಂದೂ ಜನಾಂಗದ ಅಥವಾ ಹಿಂದೂ ಧರ್ಮದ ವಿರೋಧಿಗಳಾಗಿದ್ದಾರಂತೆ. ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ದೇಶದ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ. ಸಂವಿಧಾನ ಏನು ಹೇಳ್ತಾ ಇದೆ ಅಂದರೆ ಎಲ್ಲ ಧರ್ಮ, ಜಾತಿ, ಜನಾಂಗಗಳನ್ನು ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಸಂವಿಧಾನದ ಪೀಠಿಕೆಯಲ್ಲಿ ಹೇಳ್ತಾ ಇದೆ. ಸಂವಿಧಾನ ನನ್ನ ಪ್ರತಿಜ್ಞೆಯನ್ನು ಕೂಡ ಹಾಗೆ ತೆಗೆದುಕೊಳ್ತಾ ಇದ್ದೇವೆ. ಎಲ್ಲರನ್ನ ಕರ್ಕೊಂಡು ಹೋಗ್ತೀವಿ ನಾವು. ಕೇವಲ ಹಿಂದೂಗಳನ್ನಲ್ಲ, ಮುಸ್ಲಿಮ್ನಲ್ಲ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು, ಕ್ರೈಸ್ತ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಈ ಎಲ್ಲ ಧರ್ಮಗಳನ್ನು ನಾವು ಜನರನ್ನ ವಿಶ್ವಾಸದಿಂದ ನಾವು ಅವರಿಗೆ ಸಮಾನ ಅವಕಾಶಗಳನ್ನು ಕೊಡೋದ್ರ ಮುಖಾಂತರ ಬದ್ಧ ದೇಶವನ್ನು ಕಟ್ತಕ್ಕಂಥ ಒಂದು ಭದ್ರ ಬುನಾದಿಯನ್ನು ಹಾಕ್ತೇವೆ, ಸಂವಿಧಾನದ ಆಶಯಗಳನ್ನು ಈಡೇರಿಸ್ತೇವೆ ಅಂತಕ್ಕಂಥದ್ದೇ ಕಾಂಗ್ರೆಸ್ಸಿನ ಒಂದು ಸದಾಶಯ. ಇದು ಇಲ್ಲಿಗೆ ನಾನು ಸೀಮಿತಗೊಳಿಸಿ, ಮೊನ್ನೆ ಗುಲ್ಬರ್ಗದಲ್ಲಿ BJPಯ ಎಲ್ಲ ನಾಯಕರು ಕೂಡ ಒಬ್ಬ ಮಂತ್ರಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು. ಒಂದು ಸಲ ಅಲ್ಲ, ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ 4 ಸಲ, ಈ 2 ವರ್ಷದಲ್ಲಿ 4 ಸಲ ಒಂದು ದೊಡ್ಡ ಪ್ರತಿಭಟನೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಹೇಳೋದು, ನೀವು ಮೋದಿ ಅವರ ವಿರುದ್ಧ ಯಾಕೆ ಮಾತಾಡ್ತಾ ಇದ್ದೀರಿ, ನೀವು ಮೋದಿ ಅವರ ವಿರುದ್ಧ ಮಾತನಾಡೋದಕ್ಕೆ ನಾವು ನಿಮ್ಮ ವಿರುದ್ಧ ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳಿ ಬಹಳ ಬಾಲಿಶವಾಗಿರ್ತಕ್ಕಂಥ ವಿಚಾರ ಇದು. ಇವತ್ತು ದೇಶದ ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಅಷ್ಟೇ ಇಲ್ಲ, ಈ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಕೊನೆಯ ಗುಡಿಸಿನಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯು ಕೂಡ ಮೋದಿ ಅವರ ತಪ್ಪು ನಿರ್ಧಾರವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕಿದೆ. ಇದು ಅವ್ರಿಗೆ ಅರಿವಿಲ್ಲ BJP ಅವರಿಗೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ಒಬ್ಬ ದಲಿತ ನಾಯಕ ಬೆಳಗಾವಿ ಹಂತದಲ್ಲಿ ಅವ್ರನ್ನ ಚೌಟಿ ಹಾಕ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ದಲಿತ ವಿರೋಧಿ ಆಗಿರ್ತಕ್ಕಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ BJP ಅವರು ಮಾಡ್ತಾ ಇದ್ದಾರೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತವೆ ಮಾತು ಹೇಳ್ತಕ್ಕಂಥದ್ದು ಇವತ್ತು ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ದಲಿತ ಸಮುದಾಯವನ್ನ ಹತ್ತಿರ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಏನು ಪ್ರಿಯಾಂಕಾ ಖರ್ಗೆ ಮಾಡಿರ್ತಕ್ಕಂಥ ತಪ್ಪು? ಅವರು ಪ್ರಧಾನಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವರು BJPಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ತಪ್ಪು ನಿರ್ಧಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಕಾರಣಕ್ಕಾಗಿ ಅವರ ವಿರುದ್ಧ ಆ ಛಲವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥ ಒಬ್ಬ ದಲಿತನನ್ನು ಎತ್ತಿ ಕಟ್ಟಿ ದಲಿತರ ವಿರುದ್ಧ, ದಲಿತ ನಾಯಕತ್ವ ವಿರುದ್ಧ ಒಬ್ಬ ದಲಿತನ ಕಟ್ತಕ್ಕಂಥ ಒಂದು ಷಂಡತ್ರಯವನ್ನ BJP ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ, ಇವತ್ತು ಆ ಒಂದು ಬೆಳವಣಿಗೆ ಮುಂದುವರೆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಏನು ಅಹಿಂದ ವರ್ಗ ಇದೆ, ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಬಡವರ್ಗ ಇದೆ, ಅಸ್ಪೃಶ್ಯ ಜನಾಂಗ ಏನಿದೆ, ಶೋಷಿತ ಜನಾಂಗ ಏನಿದೆ, ಇವತ್ತು ಕೂಲಿ ಕಾರ್ಮಿಕ ಜನಾಂಗ ಏನಿದೆ, ಅವರೆಲ್ಲರೂ ಕೂಡ ಒಟ್ಟಿಗೆ ನಿಂತು
BJP ಅವ್ರನ್ನ ಪ್ರತಿಭಟಿಸ್ತಕ್ಕಂಥ ಪ್ರತಿ ಹಂತದಲ್ಲಿ ಪ್ರತಿಭಟಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅನೇಕ ತಪ್ಪುಗಳು BJPಯಿಂದ ಆಗಿವೆ, ಅನೇಕ ಸಂದರ್ಭಗಳಾಗಿವೆ. ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಬ್ಬ ಶಾಸಕರಾಗಿ ಒಬ್ಬ ಮಂತ್ರಿಗಳಾಗಿ ಅವ್ರು ಮಾಡಬೇಕಾಗ್ತಾ ಇದೆ. ಇಲ್ಲಿ ಕೂಡ MP ಪಾಟೀಲ್ ಸಾಹೇಬ್ರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅನೇಕ ಮಂತ್ರಿಗಳು ಕೂಡ ಈ ನಮ್ಮ ಜಿಲ್ಲೆಯ ಶಾಸಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇವರು ಹತಾಶರಾಗಿ ಏನು ಹೇಳಕತ್ತಾರೆ ಈಗ ಅಂದ್ರೆ ಒಂದೇನೋ ಇಂಟರ್ನಲ್ ಸರ್ವೆ ಮಾಡಿಸಿ ಕಾಂಗ್ರೆಸ್ ಪಕ್ಷ 160 ಸೀಟ್ಸ್ ಹೋಗ್ತಾ ಇದೆ, ನಾವು 160 ಸೀಟ್ ಗೆಲ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇಂಟರ್ನಲ್ ಸರ್ವೆ ನಾನು ಮಾಡಿಸೋರು ನನ್ನ ಪರವಾಗಿನೂ 160 ಸೀಟ್ ಕಾಂಗ್ರೆಸ್ ಪಕ್ಷದ ಪರವಾಗಿನೇ ಸರ್ವೆ ಮಾಡಿದವರು ಕೊಡ್ತಾರೆ. ಅದ್ರಾಗ ಏನು ಆಶ್ಚರ್ಯ ಪಡಬೇಕಾಗೋದಿಲ್ಲ. ಖಾಸಗಿ ಸರ್ವೆ ಕಳಿಸ್ತೀವಿ, ಖಾಸಗಿ ಸರ್ವೆದವರಿಗೆ ನಾವು ದುಡ್ಡು ಕೊಡ್ತೀವಿ, ಅವರು ನಮ್ಮ ಪರವಾಗಿ ಒಂದು ವರದಿಯನ್ನು ಕೊಡ್ತಾರೆ. ಇದು ಸ್ವಾಭಾವಿಕ. ವಾಸ್ತವಿಕವಾಗಿ ಇವತ್ತು ಕರ್ನಾಟಕದಲ್ಲಿ ಇವತ್ತೇ ಚುನಾವಣೆ ಆದರೆ ಮತ್ತೆ ನಾವು ಸುಮಾರು 180 ಸೀಟ್ಗಳನ್ನ ಪಡಿತೇವೆ. ಅದಕ್ಕೆ ಕಾರಣ ಏನು ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದೀವಿ 5 ಗ್ಯಾರಂಟಿಗಳನ್ನು, ಪಂಚ ಗ್ಯಾರಂಟಿಗಳನ್ನು, ಎಲ್ಲ ಗ್ಯಾರಂಟಿಗಳನ್ನ ಶ್ರದ್ಧಾಶಃ ನಾವು ಆಚರಣೆಯಲ್ಲಿ ತಂದಿದ್ದೇವೆ. ಪ್ರಾಕ್ಟಿಕಲ್ ಆಗಿ ಅವುಗಳನ್ನ ಅನುಷ್ಠಾನವನ್ನು ಗೊಳಿಸಿದ್ದೇವೆ. ಇವತ್ತು ಪ್ರತಿಯೊಬ್ಬ ಬಡವರ ಮನೆಗೆ ಇವತ್ತು ಅಕ್ಕಿ ಹೋಗ್ತಾ ಇದೆ, 2,000 ರೂಪಾಯಿ ಹೋಗ್ತಾ ಇದೆ. ಎಲ್ಲ ಒಂದು ಸಂತೋಷ ಜೀವನ ಇವತ್ತು ಬಡ ಜನ ಮಾಡ್ತಾ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲಿದೆ. ಬಹುತೇಕವಾಗಿ ಇವರು ಏನು ಅಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿ ನಮ್ಮ MP ಪಾಟೀಲ್ ಸಾಹೇಬರು ಯಾರು ಬಳಸಿಲ್ಲ ಅಂತಾರೆ. ಎಲ್ಲರೂ ನಮ್ಗೆ ಬಳಸ್ಯಾರ. ಎಲ್ಲ ಜಾತಿಯವರು ಕೆಲಸ ಮಾಡ್ತಾರೆ. ಯಾವ ಜಾತಿಯವರು ಅವ್ರದ್ದು ಎಲ್ಲರೂ ಕೆಲಸ ಮಾಡ್ತಾರೆ. BJP ಅವ್ರಂಗೆ ನಾವು ಒಬ್ರಿಗೆ ಮಾಡ್ತೀವಿ ಒಬ್ರಿಗೆ ಬಿಡಂಗಿಲ್ಲ ಅಂತ ಹೇಳಂಗಿಲ್ಲ. ಇದು ನಮ್ಮ ಪಾರ್ಟಿದು, ಕಾಂಗ್ರೆಸ್ ಪಾರ್ಟಿದು ಕೆಲಸ ಅದ. ಮತ್ತು ನಮ್ಮ MP ಪಾಟೀಲ್ ಸಾಹೇಬರು ಕೆಲಸ ಮಾಡ್ತಾರೆ. ನೀರಾವರಿ ಕೆಲಸ ಮಾಡ್ಯಾರ. ಇಷ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿ 5 ಗ್ಯಾರಂಟಿ ಕೊಟ್ಟು ಈಗ 6ನೇ ಗ್ಯಾರಂಟಿನೂ ಕೊಡ್ತು. 6ನೇ ಗ್ಯಾರಂಟಿ ಎಲ್ಲರಿಗೂ ಹಕ್ಕಪತ್ರ, ಎಲ್ಲ ತಾಂಡಗಳಿಗೆ, ಎಲ್ಲ ದೊಡ್ಡಗಳಿಗೆ, ಗೌ ಠಾಣಗಳಿಗೆ ಎಲ್ಲರಿಗೆ ಹಕ್ಕಪತ್ರ ಕೊಡೋದು ಕೆಲಸ ಮಾಡ್ಲಾಕತ್ತಿ. ಸರ್ವೆ ಮಾಡ್ಲಿಕ್ಕತ್ತಾರ. ಈಗ ನಮ್ಮ ಬಿಜಾಪುರನು ಸಿಟಿನೂ ಮಾಡೋದು ನಾವು ಮನವಿ ಮಾಡೀವಿ. ಮತ್ತು ನಮ್ಮ ಸಿಟಿನೂ ಸರ್ವೆ ನಡೆದೈತಿ. ಸಿಟಿದೊಳಗೆ ಖಾಜಾಮಿನ್ ದರ್ಗಾ ಅದ, ತಕಯ್ಯ ಅದ, ಇಬ್ರಾಂಪುರ ಅದ, ಹರನ್ ಶಿಕಾರಿ ಓಣಿ ಅದ, ಭಾಟ್ ಓಣಿ ಅದ, ಮತ್ತು ಮನ್ಗೋಳಿ ಅಕ್ಷಿ ಅದ. ಅವ್ರಿಗೆ ಹಕ್ಕಪತ್ರ ಕೊಡ್ರಿ ಅಂತ ನಾವು ಸಾಹೇಬರು ನಮ್ಗೆ ಕೊಡಿಸೋದು ಸರ್ವೆ ಮಾಡಿ ಕೊಡ್ರಿ ಅಂತನೂ ಹೇಳ್ಯಾರ. ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ಲಾಕತ್ತೈತಿ. BJP ಅವರು MP ಪಾಟೀಲ್ ಸಾಹೇಬ್ರು ಏನು ಮಾಡ್ಯಾರ, ಇಷ್ಟು ನೀರಾವರಿ ಮಾಡ್ಯಾರ, ಇಷ್ಟು ಕೆಲಸ ಮಾಡ್ತಾರೆ. ಕಾಯಂ ನಮ್ಮ ಪಾರ್ಟಿ ಕೆಲಸ ಮಾಡ್ಕೊತದ. ಇದು ನಮ್ಮ ಪಾರ್ಟಿ ಪೂರಾ ಎಲ್ಲ ಜಾತಾತೀತ ಎಲ್ಲರೂ ಕೆಲಸ ಮಾಡ್ತೈತಿ. ನಮ್ಮ ಪಾರ್ಟಿ ಏನೂ ಬರಲಿ ಅದಕ್ಕೆ ಏನು ಹೇಳ್ತಾರ ಆ ಕೆಲಸ ಮಾಡಿಕೊಡ್ತಾರ ನಮ್ಮ ಪಾರ್ಟಿ. ಏನು ಜಾತ್ಯತೀತ ನಾಯಕರು ಜಾತಿ ಶಿಕ್ಷೆ ವರ್ಗಗಳಲ್ಲಿ ವಿರೋಧ ಮಾಡ್ತಾರೆ. ಯಾರು 6 ಮಂದಿ ಸಚಿವರು ಸಂಪುಟ ಸಭೆಯಲ್ಲಿ ನೇರಾನೇರವಾಗಿ ಇದನ್ನ ನಾವು ವಿರೋಧಿಸ್ತೀವಿ ಅಂತ ಹೇಳಿದ್ದಾರೆ. ನೋಡ್ರಿ, ಇದು ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಸಮ್ಮೇಳನ ಗುಜರಾತ್ನಲ್ಲೇ ಅಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಆ ನಿರ್ಣಯಕ್ಕೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೂ ಕೂಡ ಬದ್ಧ ಆಗಬೇಕು ಅಂತ ಹೇಳಿ ನಾನು ಘಂಟಾಘೋಷವಾಗಿ ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಅಂಥವ್ರ ಮೇಲೆ ನಮ್ಮ ವರಿಷ್ಠರು ಕ್ರಮ ಕೈಗೊಳ್ಬೇಕು ಅದನ್ನು ನಾನು ಕೂಡ ಹೇಳ್ತೇನೆ. 6 ಜನ ನೇರಾನೇರವಾಗಿ ಬೇಡ ಅಂತ ಜಾತ್ಯತೀತ ನಾಯಕರೇ ಅಲ್ಲ, ಬ್ಯಾಡ ಅಂತ ಹೇಳಿಲ್ಲ ನಾನು. ತಮ್ಮ ತಪ್ಪು CM ಅವರ ಸಭೆ ಆಯಿತು. ಕೆಲವು ಜನ ಬರೆದು ಕೊಟ್ಟರು. ಏನು ಬರೆದು ಕೊಟ್ಟರಂತ, ಈ ಏನು ಸರ್ವೆ ಆಗಿದೆ ಹಿಂದೆ ಕಾಂತರಾಜ್ ಆಯೋಗ ಸರ್ವೆ ಮಾಡಿದ್ದೀವಿ. ಏನು ಹಿಂದೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಹಿಂದೆ ಇನ್ನೊಬ್ಬರು ಮಾಡಿದಾರ. ಅದು ಕ್ರಮಬದ್ಧ ಆಗಿಲ್ಲ, ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಸರ್ವೆ ಅಲ್ಲ. ಅದಕ್ಕೆ ಪುನರ್ ಸರ್ವೆ ಮಾಡಿ ನಮ್ದೇನು ತಕರಾರಿಲ್ಲ ಜಾರಿ ಮಾಡಲಿಕ್ಕೆ ವಿನ ಬರೆದು ಕೊಟ್ಟರೆ ವಿನ ಇದು ಜಾರಿ ಆಗಬಾರ್ದು ಅಂತ ಯಾರು ಹೇಳಿಲ್ಲ. ಸಮ್ಮತಿನೇ ಇಲ್ಲ ಅಂತ ಸಮ್ಮತಿ ಇಲ್ಲ ಅಂತ ಯಾರು ಹೇಳಿಲ್ಲ. ಈಗ ಸಮ್ಮತಿ ಇಲ್ಲ ಅಂತ ಹೇಳಿದವರು ಎಲ್ಲ ಕಾಂಗ್ರೆಸ್ನ ಭಾಳ ಕಷ್ಟ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ನಿರ್ಣಯ ಇದು
ಖರ್ಗೆ ಅವ್ರ ನಿರ್ಣಯ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸಭೆಯ ನಿರ್ಣಯ. ಇದನ್ನ ಯಾರೂ ಉಲ್ಲಂಘನೆ ಮಾಡ್ಲಿಕ್ಕೆ ಬರಂಗಿಲ್ಲ. ಯಾರು ಮಂತ್ರಿ ಆದವರು ಅವ್ರು ಬೇಡ ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಬೋದು. ಡಿಲೇ ಆದ ಕಾರಣ ಸಂಪೂರ್ಣ ಸಭೆ 2 ಸಂಪೂರ್ಣ ಸಭೆಗಳು ಆದರೂ ಕೂಡ ಒಂದು ತಾರ್ಕಿಕ ಹಂತಕ್ಕೆ ಬಂದೇ ಇಲ್ಲ ಆಗ್ತಾ ಇದೆ. ಯಾಕಂದ್ರೆ ಬಹಳ ಟ್ವಿಸ್ಟ್ ಇದೆ ನೋಡಿ. ಇದು ಕೊಡ್ತಾ ಇರುವಂಥದ್ದು ನಮಗೆ ನಾವು ಜಾತ್ಯತೀತ ನೀವು ಹಬ್ಬದ ಕಂಡು ದಯವಿಟ್ಟು ನೀವು ಏನು ರೆಕಾರ್ಡ್ ಮಾಡಿಬಿಟ್ರಿ. ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ರು ಕೂಡ ನಮ್ಮ